नमस्कार, पल्स 24 न्यूज देख रहे हैं आप और आपके साथ मैं हूं सुजल वर्मा। इंदिरा कैंटीन राज्य सरकार कांग्रेस की एक महत्वपूर्ण परियोजना है। गरीब मध्यम वर्ग के दिहाड़ी मजदूर, ऑटो चालक और मध्यम वर्ग की हिस्सेदारी इसमें बेहद है। और अब इंदिरा कैंटीनों का मेन्यू बदलने जा रहा है और कैंटीनों में रौनक देखने को मिल रही है। कैंटीन के भोजन और नाश्ते की मांग बढ़ गई है और ग्राहकों को ये आकर्षित कर रहा है। 2013 में सत्ता में आई सिद्धरामैया की सरकार ने कम कीमत पर उच्च गुणवत्ता वाला भोजन उपलब्ध कराने की महत्वाकांक्षा के साथ इंदिरा कैंटीन शुरू की थी और अब दोबारा सत्ता में आने के बाद इन कैंटीनों को पुनर्जीवित किया गया है। हाल ही में खाने की गुणवत्ता को लेकर कई शिकायतें सामने आई हैं, लेकिन अब ठेकेदार बदले गए हैं, जिसके साथ ही ग्राहक साफ, स्वच्छ, स्वादिष्ट उत्तर कर्नाटक शैली के नाश्ते और दोपहर के भोजन के मेन्यू से इच्छुक हैं। साथ ही राज्य सरकार ने क्षेत्रीय भोजन प्रणाली के अनुसार दोपहर के भोजन का मेन्यू तैयार किया है और जुड़वा शहर, हुबली, धारवाड़ क्षेत्र की सभी इंदिरा कैंटीनों में उन्होंने 12 अगस्त से उत्तर कर्नाटक शैली के भोजन के साथ साथ कई प्रकार की खाद्य पदार्थ परोसे हैं और नए मेन्यू के अनुसार नाश्ता परोसा जा रहा है। ಹುಬ್ಬಳ್ಳಿ ನಗರದಲ್ಲಿ ಈಗಾಗಲೇ ಇಂದಿರಾ ಕ್ಯಾಂಟೀನ್ಗಳಾಗಿದ್ದಾವೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಇವತ್ತು ಆಟೋ ರಿಕ್ಷಾ ಚಾಲಕರಿರ್ಬೋದು, ಕೂಲಿ ಕೆಲಸ ಮಾಡೋಂಥವ್ರು, ಬೀದಿ ವ್ಯಾಪಾರಸ್ಥರು, ಹಲವಾರು ಕೂಲಿ ಕೆಲಸ ಮಾಡೋಂಥವ್ರು, ಇಂಡಸ್ಟ್ರಿಯಲ್ನ ಕೆಲಸ ಮಾಡೋಂಥವ್ರು ಇವತ್ತು ನಾವು ಇಂದಿರಾ ಕ್ಯಾಂಟೀನ್ದಲ್ಲಿ ಬಂದೀವಿ ಅಂದ್ರೆ 5 ರೂಪಾಯಿದಲ್ಲಿ ಇಡ್ಲಿ, 3 ಇಡ್ಲಿ ವಡಾ ತಿಂತೀವಿ. ಮತ್ತು ಇವತ್ತು 10 ರೂಪಾಯಿದಲ್ಲಿ ಅನ್ನ ಸಾಂಬಾರು ತಿಂತೀವಿ. 20 ರೂಪಾಯಿ ಕೊಟ್ಟರೆ ಅದು ಒಂದು ಚಪಾತಿ ಊಟ, ರಾಗಿ ಮುದ್ದೆ, ಇಂಥದ್ದೆಲ್ಲ ಇಂದಿರಾ ಕ್ಯಾಂಟೀನಲ್ಲಿ ಕೊಡ್ತಾ ಇದ್ದಾರೆ. ಈಗ ನಾವು ಹೊರಗಡೆ ಹೋಟೆಲ್ನಲ್ಲಿ ಹೋದಿವಿ ಅಂದ್ರೆ ಒಂದು 100 ರೂಪಾಯಿ ಮಿನಿಮಮ್, ಒಂದು 100 ರೂಪಾಯಿ ಬಿಲ್ ಮಾಡ್ತಾರೆ. ಒಂದು 2 ರೊಟ್ಟಿ ಅನ್ನ ಸಾಂಬಾರಕ್ಕೆ 100 ರೂಪಾಯಿ ಬಿಲ್ ಮಾಡ್ತಾರೆ. ಇವತ್ತು ರಿಕ್ಷಾ ಚಾಲಕರಿರ್ಬೋದು, ಕೂಲಿ ಕೆಲಸ ಮಾಡೋರಂತೂ ಇವತ್ತು 100 ರೂಪಾಯಿ ಕೊಟ್ಟು ತಿನ್ನೋಕ್ಕಾಗಲ್ಲ. ದುಡಿದ ಇವತ್ತು 300 ರೂಪಾಯಿ, 400 ರೂಪಾಯಿ ನಾವು ದುಡಿತಿರ್ತೀವಿ. ಇವತ್ತು ಯಾಕಂದರೆ ಶಕ್ತಿ ಯೋಜನೆ ಬಂದು ಇವತ್ತು ನಮ್ಮ ಆಟೋ ಚಾಲಕರು ದುಡಿಮೆ ಇಲ್ಲ. ಇವತ್ತು ಬೀದಿ ಬಂದ್ರೆ ಅವ್ರದ್ದು ದುಡಿಮೆ ಇಲ್ಲ. ಈಗ ಇಂಡಸ್ಟ್ರಿನಾಗ ಕೂಡ ಕೆಲಸ ಕಾರ್ಯಗಳು ಕಮ್ಮಾಗಿದ್ದಾವೆ. ಹೀಗಾಗಿ ಇಂದಿರಾ ಕ್ಯಾಂಟೀನ್ ಭಾಳ ಒಳ್ಳೆ ಕೆಲಸ, ಒಳ್ಳೆ ಊಟ ಸಿಗ್ತಿದೆ. ಭಾಳಷ್ಟು ಮಂದಿ ಹಗಲು ರಾತ್ರಿ ಅಂದೇ ಇವತ್ತು ಇಲ್ಲೆಲ್ಲ ಬಂದು ಮುಗಿಬಿದ್ದು ಇವತ್ತು ನಾವು ಏನಾರ ಬರೀ 5 ರೂಪಾಯಿ ಕೊಟ್ಟಿವಿ ಅಂದರೂ ಒಂದು ತುತ್ತು ಜಾಸ್ತಿನೇ ಕೊಡ್ತಾರೆ. 10 ರೂಪಾಯಿ ಕೊಟ್ಟರೆ ಒಂದು 2-3 ತುತ್ತು ಜಾಸ್ತಿನೇ ಕೊಟ್ಟಿರ್ತಾರೆ. 20 ರೂಪಾಯಿ ಕೊಟ್ಟಿವತ್ತಂದ್ರೆ ಚಪಾತಿ, ಊಟ, ಸಾಂಬಾರು ಎಲ್ಲ ಏನು ಬೇಕೆಲ್ಲ ನೀಡ್ಕೊಡ್ತಾರೆ. ಆದರೆ ಯಾವುದೇ ಇವತ್ತು ಇಂಥ ಇಂದಿರಾ ಕ್ಯಾಂಟೀನ್ಗೆ ನಮಗೆ ಒಳ್ಳೆಯ ವಿಚಾರ ಆಗೈತಿ. ಎಲ್ಲ ಹಗಲು ರಾತ್ರಿ ಆಟೋ ರಿಕ್ಷಾ ಚಾಲಕರು ಹೆಚ್ಚಿನ ರೀತಿಯಲ್ಲಿ ನಾವು ಇಲ್ಲಿ ಊಟ ಮಾಡ್ತೀವಿ. ಎಲ್ಲ ಇವತ್ತು ಹೆಚ್ಚಿನ ಅನುಕೂಲ ಆಗೈತಿ ಇಂದಿರಾ ಕ್ಯಾಂಟೀನ್ ಬಂದಿದ್ದಕ್ಕೆ ಅಂತೇಳಿ ಮಾಧ್ಯಮಕ್ಕೆ ಹೇಳ್ತೇನೆ. ಹೌದು ಸರ್, ವಾರದಾಗ 3-4 ಸಲ ನಾವು ಇಲ್ಲೇ ಬಂದು ಊಟ ಮಾಡೋದ್ರಿ. ಇಲ್ಲೇ ಬಂದು ಬೆಳಗ್ಗೆ ನಾಷ್ಟ ಮಾಡ್ತೀವಿ. ಇವತ್ತಿಲ್ಲಿ ನಮ್ಮ ಆಟೋ ಚಾಲಕರು ನಮ್ಮವರು ಕೂಡ ಬಂದಿರ್ತಾರೆ, ನಾವು ಬರ್ತೀವಿ, ನಾವೆಲ್ಲ ನಾಷ್ಟ ಮಾಡ್ತೀವಿ ಸರ್. ಇಲ್ಲೇ ಒಳ್ಳೆ ನಾಷ್ಟ ಸರ್. ಎಲ್ಲಿ ಹೋದರೂ ಕ್ವಾಲಿಟಿ ಐತೆ ಸರ್. ಯಾವ ಕ್ಯಾಂಟೀನ್ದಲ್ಲಿ ಹೋದರೂ ಕ್ವಾಲಿಟಿ. ಆದರೆ ಇವತ್ತು ಕೆಡಿಸಿದಂತ್ರಿ ಇಲ್ಲೆಲ್ಲ ಒಳ್ಳೇದನ್ನ ಸರ್. ಎಲ್ಲ ಫ್ರೆಶ್ ಆಗಿರ್ತೈತೆ ರೀ. ಚಪಾತಿ ಇರ್ಬೋದು, ರೊಟ್ಟಿ ಇರ್ಬೋದು, ರಾಗಿ ಇರ್ಬೋದು, ಇಡ್ಲಿ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಶಿರಾ ಇರ್ಬೋದು, ಪ್ರತಿಯೊಂದು ಆಹಾರ ಆರೋಗ್ಯಕ್ಕೆ ಒಳ್ಳೆಕರ ಇಂದಿರಾ ಕ್ಯಾಂಟೀನ್ ಸಿಗ್ತದೆ ಅಂತ ನಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ಸರ್. ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಸರ್ ನೋಡಿರಿ, ನಾವು ಏನು ಬೇಕಾದರೂ ನಾಷ್ಟ ಮುಂಜಾನೆ ಇದ್ದಿದ್ದು 5 ರೂಪಾಯಿ 10 ರೂಪಾಯಿ ಆಗಲಿ ಇಲ್ಲೇ ಊಟ ಮಾಡೋದು ಸರ್. ರಾತ್ರಿ ಬೇಕಾದ್ರೆ ನಮಗೂ ಹೊಟ್ಟೆ ಹಸಿದ್ರು ಇಲ್ಲೇ ರಾತ್ರಿ ಊಟ ಮಾಡ್ಬೋದು. ಮಧ್ಯಾಹ್ನಗೂ ಇಲ್ಲೇ ಊಟ ಮಾಡೋದು, ರಾತ್ರಿ ಇಲ್ಲೇ ಊಟ ಮಾಡೋದು. 10 ರೂಪಾಯಿ ಊಟ ಮತ್ತು ಬೇರೆ ಕಡೆ ಯಾರು ಸಿಗೋದು ಸರ್. ಫಸ್ಟ್ ಕ್ಲಾಸ್ ಊಟ ಸರ್. ಫಸ್ಟ್ ಕ್ಲಾಸ್ ಊಟ, ಹೊಟ್ಟೆ ತುಂಬ ಊಟ ಮಾಡ್ತೀವಿ ನಾವು. ಎಲ್ಲ ಟಿಫಿನ್ ಏನು ಇದ್ದಿದ್ದು ಸರ್ ಜಾಸ್ತಿ ಮಾಡಿದ್ರು ಹಾಕ್ಕೊಡ್ತಾರೆ ಸರ್, ಉಳಿದ್ರು ಹಾಕ್ಕೊಡ್ತಾರೆ ಸರ್. ಏನು ಹೊರಗೆ ಏನೋ ಒಗ್ಯಂಗಿಲ್ಲ ಸರ್. ಏನು ಇದ್ದಿದ್ದು ಎಲ್ಲ ಇಲ್ಲಿ ನಮಗೆ ಕೊಡ್ತಾರೆ ಸರ್. ಫಸ್ಟ್ ಕ್ಲಾಸ್ ಇಂದಿರಾ ಕ್ಯಾಂಟೀನ್ಗಿಂತ ಇದಕ್ಕಿಂತ ಭಾಳ ಫೇಮಸ್ ಸರ್ ಇಂದಿರಾ ಕ್ಯಾಂಟೀನ್ ಅಂತ. ಹೊರಗೆ ಹೋದ್ರೆ 60-70 ರೂಪಾಯಿ ಖರ್ಚಾಗ್ತದೆ ಸರ್. ಬರೀ 20 ರೂಪಾಯಿ ಮುಂಜಾನೆ ಸಲ ಮಾಡಿ ಬರೀ 20 ರೂಪಾಯಿ ಖರ್ಚು ಮಾಡ್ತೀವಿ ನಾವು. ಮೊಹಮ್ಮದ್ ಹುಸೇನ್. ಸೋಮವಾರ ದಿನ ರೀ ಇಡ್ಲಿ, ಗಿರ್ಮಿಟ್ಟು, ಮಿರ್ಚಿ ಬರ್ತೈತೆ ರೀ. 400-450 ಜನ ಬರ್ತಾರೆ ರೀ. ಒಳ್ಳೆ ಬೆಳಗ್ಗೆ ರಶ್ ಇರ್ತೈತೆ ರೀ. ಆಮ್ಯಾಗ ರೀ ಮಧ್ಯಾಹ್ನಕ್ಕೆ ರೀ ಸರ್ ಒಂದಿನ ಚಪಾತಿ, ರೈಸು, ಸಾಂಬಾರು, ರಾಗಿ ಗಂಜಿ ಬರ್ತೈತೆ ರೀ. ಆಮ್ಯಾಗ ರೀ ಒಂಥರ ಪಲ್ಯ ಬರ್ತೈತೆ ರೀ. ಆಮ್ಯಾಗ ರೀ ಮಂಗಳವಾರ ದಿನ ರೀ ಉಪ್ಪಿಟ್ಟು ಇಡ್ಲಿ ಬರ್ತೈತೆ ರೀ. ಆಮ್ಯಾಗ ರೀ ರಾಗಿ ಗಂಜಿ, ಆಮ್ಯಾಗ ರೀ ಚಪಾತಿ, ರೈಸು, ಸಾಂಬಾರು ಬರ್ತೈತೆ ರೀ. ಪಲ್ಯನೂ ಬರ್ತೈತೆ ಸರ್. ಸೂಟಿ ಯಾವತ್ತೂ ಸೂಟಿ ಇರೋಂಗಿಲ್ಲ ಸರ್. ರೇಟು ಬೆಳಿಗ್ಗೆ 5 ರೂಪಾಯಿ ರೀ ಸರ್. ಮಧ್ಯಾಹ್ನಕ್ಕೆ ರೀ 10 ರೂಪಾಯಿ ರೀ ಸರ್. 5 ರೂಪಾಯಿಗೆ ರೀ 3 ಇಡ್ಲಿ ಬರ್ತೈತೆ ರೀ.
ಆಮೇಲೆ 5 ರೂಪಾಯಿಗೆ ಗಿರ್ಮಿಟ್ಟು ಮಿರ್ಚಿ ಬರ್ತೈತೆ ರೀ ಸರ್. 5 ರೂಪಾಯಿಗೆ ಉಪ್ಪಿಟ್ಟು ರೀ, 5 ರೂಪಾಯಿಗೆ 3 ಇಡ್ಲಿ ರೀ ಸರ್. ಅವ್ರ ಮಧ್ಯಾಹ್ನಗೆ ರೀ 2 ಚಪಾತಿ, ಅನ್ನ ಸಾಂಬಾರು, ರಾಗಿ ಗಂಜಿ, ಆಮ್ಯಾಗ ರೀ ಇದು ರೀ ಪಾಯಸ ಬರ್ತೈತೆ ರೀ. ಆಮದು ರೀ ಅದು ಎಷ್ಟು ಕೊಟ್ಟು ತೊಗೊಂಡ್ರಿ ಸರ್ 20 ರೂಪಾಯಿ ರೀ ಸರ್. ಅನ್ನ ಸಾಂಬಾರು ತೊಗೊಂಡ್ರಿ ಸರ್ 10 ರೂಪಾಯಿ ರೀ ಸರ್ ಬರ್ತೈತೆ ಸರ್. ಬೇರೆ ಬೇರೆ ಐಟಮ್ ರೀ, ದಿನ ಒಂದು ಬೇರೆ ಐಟಮ್ ಸರ್. ಆಮ್ಯಾಗ ರೀ ಬುಧವಾರ ದಿನ ರೀ ಸರ್ ಬೆಳಗ್ಗೆ ಇಡ್ಲಿ ಅವಲಕ್ಕಿ ಬರ್ತೈತಿ ರೀ ಸರ್, ಚಟ್ನಿ ಬರ್ತೈತಿ, ಸಾಂಬಾರು ಬರ್ತೈತಿ ಸರ್. ಆಮೇಲೆ ಜನ ಭಾಳ ಸಾಕಷ್ಟು ಜನ ಬರ್ತಾರೆ ಸರ್. ಬಡವರು ಬರ್ತಾರೆ ರೀ, ಎಲ್ಲರೂ ಬರ್ತಾರೆ ಸರ್. ಇಲ್ಲಿ ಬಾಜುಗೆ ಪೊಲೀಸ್ ಸ್ಟೇಷನ್ ಐತ್ರಿ, ಅವರೂ ಬರ್ತಾರೆ ಸರ್. ಬಸ್ ಸ್ಟ್ಯಾಂಡ್ ಜನ ರೀ, ಪೊಲೀಸರು, ಕಂಡಕ್ಟ್ರು, ಡ್ರಾವರು, ಆಫೀಸರು ಎಲ್ಲ ಬರ್ತಾರೆ ರೀ. ನಾವು ಅದಕ್ಕಿಂತ ಫುಡ್ ಭಾಳ ಚೆನ್ನಾಗಿರ್ತೈತಿ ಸರ್. ಅವ್ರಿಗೆ ಏನೇ ಇರೋಂಗಿಲ್ರಿ ಸರ್. ಜನ ಫುಲ್ ಇರ್ತೈತಿ ಸರ್. ರಾತ್ರಿಗೆ ಸಾಕಷ್ಟು ಜನ ರೀ, ಸೆಕ್ಯೂರಿಟಿ ಗಾರ್ಡ್ ರೀ, ಮತ್ತು ಡ್ಯೂಟಿ ಮುಗಿಸಿ ಬಂದವರು, ಆಫೀಸರು, ನಮ್ಮ ಪೊಲೀಸರು ಎಲ್ಲರೂ ಬರ್ತಾರೆ ಸರ್. ಸಂಜೆ ಮುಂದೆ 7 ಗಂಟೆಯಿಂದ ಸಾಕಷ್ಟು 9 ಮಟ್ಟ ಗದ್ದು ಭಾಳ ರಶ್ ಇರ್ತೈತೆ ರೀ. ಪಾರ್ಸಲ್ ಕೊಡಂಗಿಲ್ಲ ಸರ್, ಒಟ್ಟ ಪಾರ್ಸಲ್ ಕೊಡಂಗಿಲ್ಲ ಸರ್. ಎಷ್ಟು ಬೇಕಂದ್ರೆ ಇಲ್ಲೇ ತಿನ್ಬೇಕ್ರಿ ಸರ್. नहीं सर, इब्राहिम सर। नमस्कार सर, मेरा नाम है मिथुन कुमार। मैं राजस्थान से रहने वाला हूँ। मैं इधर 1 महीने से हुबली में आया हूँ। मैं देखता हूँ कि इधर लोग आते हैं बहुत खाना खाने के लिए, सुबह भी आते हैं और दोपहर को भी आते हैं, और मुझे भी इधर खाना मिलता है। मैं 5 रुपये में इडली सांभर वगैरह खाता हूँ। और हमारे सामने एक कार का शोरूम है, उधर मैं चाय बेचता हूँ। चाय बेचते बेचते आता हूँ, आते ही इधर भूख लगती है, भूख खाना खाता हूँ। फिर मेरी एक चाय की दुकान है, उधर मैं जाता हूँ। फिर वापस दोपहर को आता हूँ, खाना खाता हूँ, फिर घर जाते हैं, घर जाते सोते हैं बस।